ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅಮನಗಿ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಯೋಜನೆ ಗೋಲ್ಮಾಲ್ ಮಾಡುತ್ತಿರುವುದು ಬಹಿರಂಗವಾಗಿದೆ. ಅಮನಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹಂದಿಗೋದ್ ಗ್ರಾಮದ ಸಾರ್ವಜನಿಕ ಜಮೀನಿನಲ್ಲಿ ತೆರೆದ ಬಾವಿ ನಿರ್ಮಾಣ ಎಂಬ ಕಾಮಗಾರಿಕೆಯಲ್ಲಿ ಗೋಲ್ಮಾಲ್ ಆಗಿದೆ. ಬಾವಿ ನಿರ್ಮಾಣವು ಅರ್ಧ ಮಾಡಿದ್ದಲ್ಲದೆ ಈಗಾಗಲೇ ಜೆಸಿಪಿ ಬಳಸಿ ಮಾಡಿದ ಕಾಮಗಾರಿಕೆ ನಕಲಿ ಹಾಜರಾತಿ ಸೃಷ್ಟಿ ಮಾಡಲು ಗ್ರಾಮದ ಜನರನ್ನ ನಿಲ್ಲಿಸಿ ಎನ್ಎಂಎಂಎಸ್ ಹಾಜರಾತಿ ತೋರಿಸಿ ಪ್ರತಿನಿತ್ಯ ರಾಜಾರೋಷವಾಗಿ ಜನರನ್ನು ಕರೆದುಕೊಂಡು ಹೋಗಿ ಸರದಿ ಸಾಲಿನಲ್ಲಿ ನಿಲ್ಲಿಸಿ ಫೋಟೋ ತೆಗೆದು ಅಪ್ಲೋಡ್ ಮಾಡುತ್ತಾ ಹಾಡು ಹಗಲೇ ಸರ್ಕಾರದ ಲಕ್ಷಾಂತರ ರೂಪಾಯಿ ಹಣ ದರೋಡೆ ಮಾಡುತ್ತಿರುವುದು ಕಂಡು ಬಂದಿದೆ. ಕಾಮಗಾರಿಕೆಯು ಪೂರ್ಣ ಆಗಿಲ್ಲ, ಆದ್ರೆ ಬಿಲ್ ಮಾತ್ರ ಚುಕ್ತ ಆಗಿದೆ. ಅಮನಗಿ ಗ್ರಾಮ ಪಂಚಾಯಿತಿಯಲ್ಲಿ ಭಾರಿ ಅಕ್ರಮ ನಡೆಯುತ್ತಿದ್ರು ಅಧಿಕಾರಿಗಳು ಗಾಪ್ಚು. ಜನರಿಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು 50-100 ರೂಪಾಯಿ ಕೊಡ್ತೀನಿ ಎಂದು ಆಸೆ ತೋರಿಸಿ ಕರೆದುಕೊಂಡು ಬರ್ತಾರೆ ಎಂದು ತಿಳಿದು ಬಂದಿದೆ. ಗ್ರಾಮೀಣ ಮಟ್ಟದ ಜನರ ಬದುಕಿಗೆ ಆಸರಾಗಲಿ ಎಂದು ಕೇಂದ್ರ ಸರ್ಕಾರ ನರೇಗಾ ಯೋಜನೆ ತಂದ್ರೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಅದನ್ನ ದುರುಪಯೋಗ ಪಡಿಸಿಕೊಂಡು ಗ್ರಾಮ ಅಭಿವೃದ್ಧಿ ಮಾಡೋದು ಬಿಟ್ಟು ಇಂತಹ ಕೆಲಸ ಮಾಡುತ್ತಿರುವುದು ವಿರೋಧ. ಫೋಟೋ ತಗೋತೀನಿ ಇರಕಿಲ್ಲ ಇದ್ದಿಲ್ಲ ಇದೇನ್ರಿ ಒಂದು 2 ಸತಿ 3 ಸತಿ ತಗೊಂಡಿವಿ. ಹೌದ್ರಿ ರೊಕ್ಕ ಬರತಾವಲ್ರಿ ನಿಮ್ಗೆ? ಅವು ಭಯವ್ರಿ ಇಲ್ರಿ ಬರ ಯಾಕ್ರಿ ಹೇಳಿ ಕೂಡ ನಿಲ್ರಿ ಈಗಾರೆ ಫೋಟೋ ತಗೊಂಡ್ಕಾರ ರೊಕ್ಕ ಕೊಡ್ತಾರಿಲ್ರಿ? ಈಗ ತಗೊಂಡ್ ಬಳ ಕೊಟ್ಟಿರಲಿಲ್ಲ 50 ಒಂದು ಫೋಟೋ ತಗೊಂಡ್ರೆ 50 ಕೊಡ್ತಾರೆ? 50 ಕೊಟ್ಟಿರ್ರಿ. ನೀವು ತಗೊಂಡು ಹೋಗ್ತಾರ್ರಿ. ಈ ಸಿದ್ದರಾಮಯ್ಯ ಅದ ನೋಡ್ರಿ, ಅವ್ರ 2000 ಕೊಡ್ತಾರ್ರಿ. ಮತ್ತು ಇದು ಬಾಯದ ನಮಗೆ ಕೊಡೋದ್ರಿ, ಅವ್ರಿಗೆ ಕೊಡ್ತಿರ್ಬೇಕು. ಬಹುತೇಕ ಬಾಯಿ ತೆಗ್ದಾರ ಅಂದ್ರಿ ಅವ್ರಿಗೆ ಕೊಡ್ತಾರೆ, ನಮಗೆ ಕೊಡುದಿಲ್ರಿ. ಅವ್ರು ನಿಮಗೆ ಕೊಡ್ತಾರ್ರಿ, ನಮಗೆ 50. ಮೇಲಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಕೈಗೊಳ್ಳದೇ ಇರೋದು, ಅವರು ಕೂಡ ಇಂತಹ ಕೆಲಸಕ್ಕೆ ಸಾಥ್ ನೀಡುತ್ತಿದ್ದಾರೆ ಎಂದು ಸಾರ್ವಜನಿಕರ ಕೂಡ ನೇರವಾಗಿ ಆರೋಪಿಸುತ್ತಿದ್ದಾರೆ. ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು, ಸಚಿವರು ಇಂತಹ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕೆಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ.